ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಾರಾಯಣಂ ಪದ್ಮಭೋಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪಾದಂ ಮಹಾಂತಂ ಗೋವಿಂದ ಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂ ತೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ. ಈ ವಿಶೇಷ ಉಪನ್ಯಾಸ ಭಗವತ್ಪಾದರ ಬಗ್ಗೆ, ಭಗವತ್ಪಾದ ಶ್ರೀ ಶ್ರೀ ಶಂಕರಾಚಾರ್ಯರ ಬಗ್ಗೆ, ಮಹಾಮನೀಷಿಯಾಗಿರತಕ್ಕ, ಭಾರತದ ಏಕತೆಗೆ ಸಾಧಕರಾಗಿರತಕ್ಕ, ಪ್ರಪಂಚದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಸಮಾನತೆಯ ಧ್ವಜವನ್ನು ಹಾರಿಸಿರತಕ್ಕಂತಹ, ತಾತ್ವಿಕ ಕ್ಷೇತ್ರದಲ್ಲಿ ತಮ್ಮ ವಿಜಯ ಡಿಂಡಿಮವನ್ನು ಮಾರ್ದನಿಗೊಳಿಸಿರತಕ್ಕಂತಹ ಮಹಾನ್ ವಿಭೂತಿ ಪುರುಷರಾಗಿರತಕ್ಕಂತಹ ಶ್ರೀ ಶ್ರೀ ಶಂಕರಾಚಾರ್ಯರ ಚರಿತ್ರೆ, ಅವರ ಸಾಧನೆ, ಅವರ ಕೊಡುಗೆ, ತಾತ್ವಿಕ ಕ್ಷೇತ್ರದಲ್ಲಿ ಅವರು ಕಾಣಿಸಿಕೊಟ್ಟಿರತಕ್ಕಂಥ ದರ್ಶನ, ಇವುಗಳೆಲ್ಲ ನಮ್ಮ ಉಪನ್ಯಾಸದಲ್ಲಿ ದಾಖಲಾಗಲಿದೆ. ಆತ್ಮೀಯರೇ, ತಾತ್ವಿಕಾಸಕ್ತರೇ, ಅಧ್ಯಾತ್ಮ ಬಂಧುಗಳೇ, ಭಾರತ ಅಷ್ಟೇ ಏಕೆ ಇಡೀ ಪ್ರಪಂಚದ ತಾತ್ವಿಕ ಚಿಂತನೆಯಲ್ಲಿ ಲೆಕ್ಕ ಹಾಕಿಬಿಟ್ರೆ ಭಗವತ್ಪಾದರನ್ನು, ಶ್ರೀ ಶ್ರೀ ಶಂಕರಾಚಾರ್ಯ ಭಗವತ್ಪಾದರನ್ನು ನೋಡದೆ, ಅವರಿಗೆ ನಮಿಸದೆ, ಅವರನ್ನು ಅರ್ಥ ಮಾಡಿಕೊಳ್ಳದೆ ಯಾವುದೇ ವೇದಾಂತಿ, ಯಾವುದೇ ತತ್ವಜ್ಞ ತನ್ನ ಚಿಂತನೆಯನ್ನು ಮಂಡನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ನೀವು ಭಗವತ್ಪಾದರನ್ನು ಖಂಡನೆ ಮಾಡಿ ಮತ್ತೊಂದನ್ನು ಮಂಡನೆ ಮಾಡಬೇಕು ಅಂದರೆ ಭಗವತ್ಪಾದರನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರಬೇಕು. ಅಂತಹ ಭೂತ ಭವಿಷ್ಯತ್ತುಗಳ ಮಧ್ಯದಲ್ಲಿ ನಿಂತು ತಮ್ಮ ಪ್ರಖರ ಪ್ರಭಾವವನ್ನು ಪ್ರಪಂಚಕ್ಕೆ ಕೊಟ್ಟಂಥ ಮಹಾಶಕ್ತರವರು. ಆ ಭಗವತ್ಪಾದರ ಚರಿತ್ರೆಗಳು ಹಲವಾರು ಉಂಟು. ಆದರೆ ಅತ್ಯಂತ ಮಾನ್ಯವಾಗಿರತಕ್ಕಂಥದ್ದು ವಿದ್ಯಾರಣ್ಯರು ವಿರಚನೆ ಮಾಡಿದ್ದಾರೆ ಅಂತ ಹೇಳಲಾಗಿರತಕ್ಕಂಥ ಒಂದು ಕೃತಿ, ಶ್ರೀ ಮಾಧವೀಯ ಶ್ರೀಮತ್ ಶಂಕರ ದಿಗ್ವಿಜಯ ಅಂತ. ಶ್ರೀಮತ್ ಶಂಕರ ದಿಗ್ವಿಜಯ ಅಂತ, ಮಾಧವೀಯ ಶ್ರೀಮತ್ ಶಂಕರ ದಿಗ್ವಿಜಯ ಅಂತ ಹೆಸರು ಮಾಧವೀಯ ಅಂತ ಇದ್ದರೂ ಅದನ್ನು ವಿದ್ಯಾರಣ್ಯರು ವಿರಚನೆ ಮಾಡಿದ್ದಾರೆ ಅಂತ ನಂಬಲಾಗಿದೆ. ಅದರ ಬಗ್ಗೆಯೂ ಒಂದಷ್ಟು ಚಿಂತನೆಗಳನ್ನು ನಡೆಸಿದ್ದಾರೆ. ಅಂದ ಮಾತ್ರಕ್ಕೆ ವಿದ್ಯಾರಣ್ಯರಿಗೆ ಹಿಂದೆ ಶಂಕರ ವಿಜಯಗಳು ಇರಲಿಲ್ಲ, ಶಂಕರರ ಚರಿತ್ರೆ ಇರಲಿಲ್ಲ, ಇದೇ ಪ್ರಥಮ ಅನ್ನುವಂತೆಯೂ ಇಲ್ಲ. ಪ್ರಣಮ್ಯ ಪರಮಾತ್ಮಾನಂ ಶ್ರೀ ವಿದ್ಯಾತೀರ್ಥರೂಪಿಣಂ ಪ್ರಾಚೀನ ಶಂಕರ ಜಯೇ ಸಾರಹ ಸಂಗೃಹ್ಯತೆ ಸ್ಫುಟಂ. ನೋಡಿಯ ಪ್ರಾರಂಭದ ಶ್ಲೋಕ ಮಾಧವೀಯ ಶಂಕರ ವಿಜಯದಲ್ಲಿ ತಮ್ಮ ಗುರುಗಳಾಗಿರತಕ್ಕಂಥ ವಿದ್ಯಾತೀರ್ಥರನ್ನು ನೆನಪಿಸಿಕೊಂಡು ಮಾತಾಡ್ತಾ ಇದ್ದಾರೆ. ಪ್ರಣಮ್ಯ ಪರಮಾತ್ಮಾನಂ ಶ್ರೀ ವಿದ್ಯಾತೀರ್ಥರೂಪಿಣಂ. ಪರಮಾತ್ಮ ವಿದ್ಯಾತೀರ್ಥರ ರೂಪದಲ್ಲಿ ನೀನು ಕಾಣಿಸ್ಕೊಂಡಿದ್ದೀಯಯ್ಯ, ಅದಕ್ಕಾಗಿ ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಆ ಮುಂದಿನ ಸಾಲ ಏನು ಹೇಳ್ತಾ ಇದೆ? ಪ್ರಾಚೀನ ಶಂಕರ ಜಯೇ. ಹಿಂದೆ ಇದ್ದಂತಹ ಶಂಕರ ವಿಜಯಗಳ ಸಾರಹ ಸಂಗೃಹ್ಯತೆ ಸ್ಫುಟಂ. ಆ ಸಾರವನ್ನು ತೆಗೆದು ನಾನು ಈ ಕೃತಿಯಲ್ಲಿ ಹೇಳಿದ್ದೇನೆ. ಹೀಗಾಗಿ ನನ್ನ ಮುಂದಿನ ಉಪನ್ಯಾಸ ಮಾಧವೀಯ ಶಂಕರ ವಿಜಯದ ಆಧಾರವನ್ನು ಹೊಂದಿ ಮಂಡನೆಯಾಗಲಿದೆ. ಹೀಗಾಗಿ ಆತ್ಮೀಯರೇ, ಈ ದಿವಸ
ಅತ್ಯಂತ ಪುಣ್ಯತಮವಾಗಿರತಕ್ಕಂಥ ಒಂದು ಬೃಹತ್ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತಂದರೆ ಭಗವತ್ಪಾದರ ಚರಿತ್ರೆಯನ್ನು ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ದೇವೆ ನಾವು. ಇದಕ್ಕೆ ಒಂದು ಪೌರಾಣಿಕವಾದ, ಒಂದು ದೈವಿಕವಾದ, ಒಂದು ತಾತ್ವಿಕವಾದ ಹಿನ್ನೆಲೆಯನ್ನು ಆ ಕಾವ್ಯದಲ್ಲಿಯೇ ಮಂಡನೆ ಮಾಡಲಾಗಿದೆ, ಹೇಳಲಾಗಿದೆ, ಚಿತ್ರಿಸಲಾಗಿದೆ. ಕೈಲಾಸದಲ್ಲಿ ಈಶ್ವರನ ಮುಂದೆ ಅಹವಾಲು ಸಲ್ಲಿಸಲಾಗ್ತಾ ಇದೆ ಭಾರತದ ಪರಿಸ್ಥಿತಿಯನ್ನು ಕುರಿತು. ಅಲ್ಲಿ ಅದು ಕಾವ್ಯಮಯವಾಗಿದ್ದರೂ ವಾಸ್ತವವಾಗಿಯೂ ಭಾರತದಲ್ಲಿ ಅಂತಹ ಪರಿಸ್ಥಿತಿ ಇತ್ತು. ಅಲ್ಲಿ ಸುಮ್ಮನೆ ಪ್ರಾಸಂಗಿಕವಾಗಿ ಹೇಳ್ತಾರೆ, ಓ ಏನಾಗಿದೆ ಭಾರತದಲ್ಲಿ, ಡಾಂಭಿಕತೆ ಜಾಸ್ತಿ ಆಗಿಬಿಟ್ಟಿದೆ, ನಾಸ್ತಿಕತೆ ಜಾಸ್ತಿ ಆಗಿಬಿಟ್ಟಿದೆ, ದೈವಪ್ರೀತಿ ಬಹಳ ಕಡಿಮೆ ಆಗಿಬಿಟ್ಟಿದೆ, ಆದ್ದರಿಂದ ಈಶ್ವರ ನೀನೇನಾದರೂ ಮಾಡಿ ಧರ್ಮೋದ್ಧಾರ ಮಾಡಲಿಕ್ಕಾಗಿ ಯಾರನ್ನಾದರೂ ಕಳಿಸಬೇಕು. ಹೀಗೆ ಅಲ್ಲಿ ಚರ್ಚೆ ಆರಂಭ ಆಗುತ್ತೆ. ಆದರೆ ವಾಸ್ತವವಾಗಿ ಭಾರತದಲ್ಲಿ ಯಾವ ಸ್ಥಿತಿ ಇತ್ತು ಆವಾಗ? ಭಗವತ್ಪಾದರ ಅವತಾರವಾಗತಕ್ಕಂಥ ಪೂರ್ವದಲ್ಲಿ ಭಾರತದಲ್ಲಿ ಎಂಥ ಸ್ಥಿತಿ ಇತ್ತು? ಇಡೀ ಭಾರತ ತಲ್ಲಣಗೊಂಡಿತ್ತು. ಗೊತ್ತು ಗುರಿ ಇಲ್ಲದೆ, ದಿಕ್ಕು ದೆಸೆ ಇಲ್ಲದೆ, ಇದಮಿತ್ತಂ ಅಂತ ಹೇಳಿದೆ, ಏನನ್ನು ಮಾಡಬೇಕು, ಹೇಗೆ ಮಾಡಬೇಕು, ಯಾವುದು ಸರಿ, ಯಾವುದು ಸತ್ಯ, ಯಾವುದು ತಪ್ಪು, ಈ ಯಾವುದರ ಬಗ್ಗೆಯೂ ಪೃಥಕ್ಕಾಗಿರತಕ್ಕಂಥ, ಖಚಿತವಾಗಿರತಕ್ಕಂಥ ಒಂದು ನಿರ್ಣಯವೇ ತೆಗೆದುಕೊಳ್ಳೋದಕ್ಕಾಗದೆ ಇದ್ದಂತಹ ಸ್ಥಿತಿ ಇತ್ತು. ಯಾಕೆ? ಆಗ್ಗೆ ವೇದ ವಿರೋಧಿಯಾಗಿರತಕ್ಕಂತಹ ಚಿಂತನೆಗಳು ಜಾಸ್ತಿಯಾಗಿಬಿಟ್ಟಿತ್ತು. ಚಾರುವಾಕರು ಅಂದರೆ ನಾಸ್ತಿಕರು, ಅಂದರೆ ಲೋಕಾಯತ, ಅವರು ವೇದಗಳನ್ನು ಬಹಿರಂಗವಾಗಿ ಖಂಡನೆ ಮಾಡ್ತಾ ಇದ್ರು. ವೇದಗಳೆಲ್ಲ ಇರತಕ್ಕಂಥದ್ದು ಬರೀ ಹೊಟ್ಟೆ ಹೊರಸ್ಕೊಳ್ಳೋದಕ್ಕೆ ರೀ ಇದಿರೋದು. ಇದು ಯಾವುದ್ರಿ ಸ್ವರ್ಗ? ಆ ಸ್ವರ್ಗ ಅನ್ನೋದು ಇದೆಯೇನ್ರಿ? ಇಲ್ಲಿ ಶ್ರಾದ್ದಗಳು ಅಂತ ಮಾಡ್ತಾರಲ್ರಿ, ಏನು ಆ ಶ್ರಾದ್ದದಲ್ಲಿ ಹಾಕ್ತಕ್ಕಂಥ ಪಿಂಡ ಹೋಗಿ ಪಿತೃದೇವತೆಗಳಿಗೆ ಸೇರುತ್ತೇನ್ರಿ? ಎಲ್ಲ ಸುಮ್ಮನೆ ಪುರೋಹಿತರುಗಳು ಹುಟ್ಟಿಸಿರತಕ್ಕಂಥ, ಕಟ್ಟಿಸಿರತಕ್ಕಂಥ ಕಥೆಗಳ ಕಣಪ್ಪ ಇದು. ನಾವಿಲ್ಲಿ ಸುಖವಾಗಿರಬೇಕು. ಭಸ್ಮೀಭೂತಸ್ಯ ದೇಹಸ್ಯ, ಈ ದೇಹ ಅನ್ನೋದು ಸುಟ್ಟೋಗುತ್ತಪ್ಪ. ಆದ್ದರಿಂದ ಅರ್ಣಂಕೃತ್ವ ಘೃತಂ ಪಿಬೇತ್, ಸಾಲ ಮಾಡಿ ಆದರೂ ತುಪ್ಪವನ್ನು ತಿನ್ನಬೇಕು. ಅಂದರೆ ಭೋಗಿಗಳಾಗಿರ್ಬೇಕು ನೀವು. ಆತ್ಮ ಅನ್ನೋದಿಲ್ಲ, ದೇವತೆಗಳು ಅನ್ನೋದಿಲ್ಲ, ಸ್ವರ್ಗ ಅನ್ನೋದಿಲ್ಲ, ಈ ಆತ್ಮ ಮತ್ತೆ ಹುಟ್ಟುತ್ತೆ ಅನ್ನೋದಿಲ್ಲ. ಈ ರೀತಿಯಾಗಿ ನಾನು ಬಹಳ ಸರಳವಾಗಿ ಹೇಳಿದೆ, ತುಂಬ ಸಂಕ್ಷಿಪ್ತವಾಗಿ ಹೇಳಿದೆ. ಇದರ ಬಗ್ಗೆ ಬಹಳ ದೊಡ್ಡ ಆಂದೋಲನವೇ ನಡೆದುಬಿಟ್ಟು ಯಜ್ಞಯಾಗಾದಿಗಳ ಖಂಡನೆ, ದೇವತೆಗಳ ತಿರಸ್ಕಾರ, ಇದೆಲ್ಲ ಬಹಳ ತೀವ್ರ ಮಟ್ಟದಲ್ಲಿ ದಾಖಲಾಗಿತ್ತು. ಆಗ್ಗೆ ಅಂದರೆ ಯಾವಾಗ? ಸುಮಾರು 1400 ವರ್ಷಗಳ ಹಿಂದಿನ ಮಾತು. ಹೀಗೆ ಚಾರುವಾಕರು ಒಂದು ಕಡೆ ಗಲಾಟೆ ಮಾಡ್ತಾ ಇದ್ದರೆ, ಮತ್ತೊಂದು ಕಡೆ ಬೌದ್ಧ ಮತ ತನ್ನ ಪ್ರಾಬಲ್ಯವನ್ನು ಹೊಂದಿತ್ತು. ಬುದ್ಧ ವೇದಗಳನ್ನು ತಿರಸ್ಕರಿಸಿದನೋ ಇಲ್ಲವೋ ಅನ್ನೋದು ಬೇರೆ ವಿಷಯ. ಆದರೆ ಬೌದ್ಧರು ನಮ್ಮ ವೇದಗಳನ್ನು ತಿರಸ್ಕಾರ ಮಾಡಿದರು, ದೇವತೆಗಳನ್ನು ತಿರಸ್ಕಾರ ಮಾಡಿದರು, ಬ್ರಾಹ್ಮಣರನ್ನು ತಿರಸ್ಕಾರ ಮಾಡಿದರು. ಅವರು ವೇದ ವಿರೋಧಿಯಾಗಿರತಕ್ಕಂಥ ತಮ್ಮ ನಿಲುವನ್ನು ಹೇಳ್ತಾ ಹೋದರು. ರಾಜರನ್ನು ಆಶ್ರಯಿಸಿದರು. ಮತ್ತು ಆಗ್ಗೆ ಪಾಲಿ ಭಾಷೆ ಬಹಳ ಜನಸಾಮಾನ್ಯರಾಡ್ತಕ್ಕಂಥ ಭಾಷೆ ಆಗಿಬಿಟ್ಟಿತ್ತು ಉತ್ತರ ಕಡೆಯಲ್ಲೆಲ್ಲ. ಅದು ಜನರಿಗೆ ಆಕರ್ಷಣೆ ಆಗತಕ್ಕಂಥ ಮಾತುಗಳಲ್ಲಿ ವರ್ಣನೆಯನ್ನು ಮಾಡ್ತಾ, ಈ ವೇದದಲ್ಲೆಲ್ಲ ತದ್ವಿರುದ್ಧವಾದ ಅಭಿಪ್ರಾಯಗಳಿದೆ ಕಣಪ್ಪ, ಇದು ಮಹಾ ಕಷ್ಟವಾಗಿರತಕ್ಕಂಥದ್ದು, ಅದರೊಳಗೂ ಹಿಂಸೆಯನ್ನು ಪ್ರಚೋದನೆ ಮಾಡತಕ್ಕಂಥದ್ದು ವೇದ, ಬಲಿಯನ್ನೆಲ್ಲ ಹೇಳುತ್ತೆ ಅಂತ ಹೇಳಿ ಸಾಮಾನ್ಯ ಜನರ ಮನಸ್ಸನ್ನು ಆಕರ್ಷಿಸಿ ತಮ್ಮ ಬೌದ್ಧ ಮತದ ಪ್ರಚಾರವನ್ನು ಮಾಡ್ತಾ ಇದ್ದರು. ತನ್ನ ಮೂಲಕ ವೇದಕ್ಕೆ ಮಹಾ ಧಕ್ಕೆಯಾಗಿತ್ತು, ವೈದಿಕರಿಗೆ ಧಕ್ಕೆಯಾಗಿತ್ತು. ಇದರ ಜೊತೆಗೆ ಜೈನರೂ ವೈದಿಕರನ್ನು ವಿರೋಧಿಸಲಿಕ್ಕೆ ಆರಂಭ ಮಾಡಿಬಿಟ್ರು. ವೇದ ಜಡರ್ ಅಂತ ಪಂಪನೇ ದಾಖಲೆ ಮಾಡಿಬಿಡ್ತಾನೆ ತನ್ನ ಆದಿಪುರಾಣದಲ್ಲಿ. ವೇದ ಜಡರ್ ಇವರು, ವೇದ ತಿರಸ್ಕಾರ ಮಾಡಬೇಕು ಅಂತ ಹೇಳಿದರು. ಮಹಾಪುರಾಣಗಳೇ ಮಹಾಪ್ರಧಾನವಾಗಿರತಕ್ಕಂಥದ್ದು ಅವ್ರದ್ದು. ಅವರು ಅಹಿಂಸೆಗೆ ಮಹಾಮಾನ್ಯತೆಯನ್ನು ಕೊಟ್ಟಂಥವ್ರು. ಇರಲಿ,
ಪ್ರಾರಂಭದ ದಿಸೆಯ ಜೈನರು ವೈದಿಕವಾಗಿರತಕ್ಕಂತಹ ಸಾಹಿತ್ಯಕ್ಕೆ ಮನ್ನಣೆಯನ್ನು ಕೊಟ್ಟರು. ಭಾಗವತ ಗ್ರಂಥದಲ್ಲಿಯೇ ಜೈನರ ಪ್ರಧಾನ ಪ್ರಮುಖ ಪ್ರಥಮ ತೀರ್ಥಂಕರರಾಗಿರತಕ್ಕಂಥ ಋಷಭದೇವನ ದಾಖಲಾತಿ ಎಲ್ಲ ಇದೆ. ಅದು ಹೇಗೇ ಇದ್ದರೂ ಜೈನರು ಒಟ್ಟಾಗಿ ವೈದಿಕ ಧರ್ಮವನ್ನು ವಿರೋಧ ಮಾಡಲಿಕ್ಕೆ ಆರಂಭ ಮಾಡಿದರು. ಈ ಮೂರರ ಜೊತೆಗೆ ವೈದಿಕ ಧರ್ಮದ ಅನುಯಾಯಿಗಳು ಅನ್ನುವ ಹೆಸರನ್ನು ಹೇಳಿಕೊಳ್ತಲೇ ಸರಿಯಾದ ಬೆಂಬಲವನ್ನು ಕೊಡದೆ ತಮ್ಮಲ್ಲಿ ಕಿತ್ತಾಡ್ತಾ ಇದ್ದಂಥ ಹಲವಾರು ಚಿಂತನೆಗಳು ನಮ್ಮಲ್ಲಿತ್ತು. ಕಪಿಲರಿದ್ದರು, ತಮ್ಮ ಸಾಂಖ್ಯವನ್ನು ಪ್ರಧಾನ ಮಾಡಿದರು. ಕಣಾದರಿದ್ದರು ವೈಶೇಷಿಕ ಧರ್ಮವನ್ನು, ಗೌತಮರಿದ್ದರು ನ್ಯಾಯಸೂತ್ರಗಳನ್ನು, ಪತಂಜಲಿಗಳಿದ್ದರು ಯೋಗದ ಬಗ್ಗೆ ಮಾತಾಡ್ತಾ. ಹೀಗೆ ಇವರೆಲ್ಲರೂ ವೇದವನ್ನು ಆಧರಿಸಿಯೇ ಮಾತನಾಡ್ತಾ ಇದ್ದರೂ ವೇದ ವಿರೋಧಿಯಾಗಿರತಕ್ಕಂಥ ಹಲವಾರು ನಿಲುವುಗಳನ್ನು ತಗೊಳ್ತಾ ಇದ್ದರು ತಮ್ಮದೇ ಆಗಿರತಕ್ಕಂಥ ಚಿಂತನೆಗಳಲ್ಲಿ. ಅದರಲ್ಲಿಯೂ ಪೂರ್ವಮೀಮಾಂಸಕರು ಅಂತ ಜೈಮಿನಿ ಇತ್ಯಾದಿಗಳು ಅವರು ಈಶ್ವರನನ್ನೇ ತಿರಸ್ಕಾರ ಮಾಡಿಬಿಟ್ಟಿದ್ರು. ಈಶ್ವರನನ್ನೇ ತಿರಸ್ಕಾರ ಮಾಡಿದರು ಅಂದರೆ ಜಗತ್ತಿಗೆ ಒಬ್ಬ ಕರ್ತ ಇದ್ದಾನೆ ಅನ್ನತಕ್ಕಂಥದ್ದನ್ನೇ ತಿರಸ್ಕಾರ ಮಾಡಿಬಿಟ್ಟಿದ್ರು. ಕೇವಲ ಯಜ್ಞ, ಕೇವಲ ಯಾಗ, ಕೇವಲ ಕರ್ಮ ಅಂತ ಹೇಳಲಿಕ್ಕೆ ಆರಂಭ ಮಾಡಿಬಿಟ್ಟಿದ್ರು. ಹೀಗಾಗಿ ಶುದ್ಧವಾಗಿರತಕ್ಕಂತಹ ಉಪನಿಷತ್ತಿನಲ್ಲಿ ದಾಖಲಾಗಿ ಇದ್ದಂತಹ ಬ್ರಹ್ಮನ್ ಅದರ ಚರ್ಚೆ ಅಸಂಗತವಾಗಿ ಬಿಟ್ಟಿತ್ತು, ಅಸ್ತಮಾನವಾಗಿ ಬಿಟ್ಟಿತ್ತು, ತಿರಸ್ಕರಣೀಯವಾಗಿ ಬಿಟ್ಟಿತ್ತು. ಇಷ್ಟೆಲ್ಲ ವಿರೋಧಗಳ ಜೊತೆಗೆ ಕಾಳಾಮುಖರಿದ್ದರು, ಕಾಪಾಲಿಕರಿದ್ದರು, ಗಣಾಪತ್ಯರಿದ್ದರು, ಶಾಕ್ತೇಯರಿದ್ದರು. ಇವರೆಲ್ಲ ಅತ್ಯಂತ ಘೋರ ಕರ್ಮಗಳನ್ನು ಮಾಡ್ತಾ ಮದ್ಯ, ಮಾಂಸ, ಮದಿರೆ, ಮೋಹಿನಿ ಇತ್ಯಾದಿ ಪಂಚಮಗಳ ನಡುವೆ ತಮ್ಮ ಚಿಂತನೆಗಳನ್ನು ಸ್ಥಾಪನೆ ಮಾಡ್ತಾ ಸ್ವಲ್ಪ ಭೀಕರವಾಗಿರತಕ್ಕಂಥ ಮಾನಸಿಕ ಸಿದ್ಧತೆಯನ್ನು ಮಾಡಿಕೊಂಡು ಜನರಿಗೆ ಗೊಂದಲವನ್ನು, ಹೆದರಿಕೆಯನ್ನು ಹುಟ್ಟಿಸ್ಲಿಕ್ಕೆ ಆರಂಭ ಮಾಡಿಬಿಟ್ಟಿತ್ತು. ಹೀಗೆ ಈ ಹಲವಾರು ವಿಷಯಗಳು, ಈ ಹಲವಾರು ದೃಷ್ಟಿಕೋನಗಳು, ಈ ಹಲವಾರು ಚಿಂತನೆಗಳು ಭಾರತೀಯರಿಗೆ ಇದಮಿತ್ತಂ ಅನ್ನತಕ್ಕಂತಹ ಸತ್ಯ ದರ್ಶನ ಆಗದೆ ಇದ್ದಂತಹ ಉಲ್ಬಣಗೊಂಡಿರತಕ್ಕಂತಹ ಪರಿಸ್ಥಿತಿ ಭಾರತದ್ದಾಗಿ.